ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಸ್ಗೆ ಅವಕಾಶಕ್ಕೆ ಕಿಡಿಕಾರ್ತಾ ಮಂಗಳೂರಿನಲ್ಲಿ ಈಗ ಪ್ರತಿಭಟನೆ ಈಗ ಹಿಂಸಾ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಿಎಂ ವಿರುದ್ಧ ಪ್ರತಿಭಟನೆ ಏನು ಮಾಡ್ತಾ ಇದ್ರು ಮಂಗಳೂರಿನಲ್ಲಿ ಖಾಸಗಿ ಬಸ್ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗಿದೆ. ಕಲ್ಲು ತೂರಾಟದಿಂದ ಬಸ್ನ ಮುಂಭಾಗ ಗಾಜು ಸಂಪೂರ್ಣವಾಗಿ ಪುಡಿಪುಡಿಯಾಗಿದೆ. ನಶ್ವಾ ಹೆಸರಿನ ಖಾಸಗಿ ಸಿಟಿ ಬಸ್ಗೆ ಹಾನಿ ಮಾಡಲಾಗಿದೆ. ಕಲ್ಲು ತೂರಾಟ ಮಾಡಿದಂಥ ವ್ಯಕ್ತಿಯನ್ನು ಪೊಲೀಸರೀಗ ವಶಕ್ಕೆ ಪಡೆದಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಕಿಡಿಕಾರ್ದ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರಿನ ಬಸ್ ಮೇಲೆ ಈಗಾಗಲೇ ಹಲ್ಲೆ ಮಾಡಲ ಇನ್ಫ್ಯಾಕ್ಟ್ ಮಂಗಳೂರಿನ ಬಸ್ ಮೇಲೆ ದಾಳಿ ಮಾಡಲಾಗಿದೆ. ಈ ದಾಳಿ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮುಂಭಾಗದ ಗ್ಲಾಸ್ ನಜ್ಜುಗುಜ್ಜಾಗಿದೆ. ಗ್ಲಾಸ್ ಅಲ್ಲೇ ಪುಡಿಪುಡಿಯಾಗಿ ರಸ್ತೆಯಲ್ಲಿ ಬಿದ್ದಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಖಾಸಗಿ ಕಂಪನಿಗೆ ಸೇರಿದಂಥ ಬಸ್ ಇದು. ಈ ಖಾಸಗಿ ಕಂಪನಿಯ ಬಸ್ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಂಭಾಗದ ಗ್ಲಾಸನ್ನು ಸಂಪೂರ್ಣವಾಗಿ ಪುಡಿ ಮಾಡಿದ್ದಾರೆ. ಇದರಿಂದ ಕೆಲ ಕಾಲ ಅಲ್ಲಿ ಬಿಗುವಿನ ವಾತಾವರಣ ಕೂಡ ಕೂಡಿತ್ತು. ಹೇಳಿ ಕೇಳಿ ಮಂಗಳೂರು ತುಂಬ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಒಂದು. ಹೀಗಾಗಿ ಈ ಪ್ರತಿಭಟನೆ ಯಾವಾಗ ಹಿಂಸಾ ಸ್ವರೂಪ ತೆಗೆದುಕೊಳ್ತೋ ಆ ಸಂದರ್ಭದಲ್ಲಿ ಪೊಲೀಸರು ಕೂಡಲೇ ತತ್ಕ್ಷಣಕ್ಕೆ ಕಾರ್ಯಪ್ರವೃತ್ತರಾದರು. ಯಾರು ಕಲ್ಲು ತೂರಾಟ ಮಾಡಿದಂಥ ವ್ಯಕ್ತಿಯನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಅರೆಸ್ಟ್ ಮಾಡಿ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದಾರೆ ದೃಶ್ಯ, ಕೂಡಲೇ ಸ್ಥಳದಲ್ಲೇ ಬಿಗುವಿನ ವಾತಾವರಣ ಕೂಡಿತ್ತು. ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವರನ್ನೆಲ್ಲ ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನೊಂದು ಕಡೆಗೆ ಟೈಯರ್ಗೆ ಬೆಂಕಿ ಹಚ್ಚಿ ಕೆಲ ಕಾಲ ಪ್ರತಿಭಟನಾಕಾರರು ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಈಗ ರಾಯಚೂರಿನಿಂದಲೂ ಕೂಡ ಸುದ್ದಿ ಬರ್ತಾ ಇದೆ. ರಾಯಚೂರಿನಲ್ಲಿ ಏನೆಲ್ಲ ಆಗಿದೆ ಅದನ್ನು ನೋಡೋಣ. ರಾಯಚೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿಂದ ಪ್ರತಿಭಟನೆ ಆರಂಭವಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟಿರೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಗರಂ ಆಗಿದ್ದಾರೆ. ಮುಖಂಡರ ನಡುವೆ ಪ್ರತಿಭಟನೆ ಸಂದರ್ಭದಲ್ಲಿ ಗಲಾಟೆ ಆಗಿದೆಯಂತೆ. ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದಂಥ ಪ್ರತಿಭಟನೆ ವೇಳೆ ಈ ಒಂದು ಘಟನೆ ನಡೆದಿರುವಂಥದ್ದು. ಮುಖಂಡರ ನಡುವೆ ವಾದ ಪ್ರತಿವಾದ ಆಗಿದೆ. MLC ವಸಂತ್ ಕುಮಾರ್ ಜೊತೆ ಜಿಂದಪ್ಪ ವಾಗ್ವಾದವನ್ನು ಮಾಡಿದ್ದಾನೆ. ಬಳಿಕ ಮತ್ತೊಬ್ಬ ಮುಖಂಡ ಬಾಬರ್ ಜೊತೆ ಕೂಡ ವಾಗ್ವಾದ ಆಯಿತು. ಯಾವ ಕಾರಣಕ್ಕೋಸ್ಕರ ಆಯಿತು, ಇನ್ಫ್ಯಾಕ್ಟ್ ಯಾಕೆ ಇವರಿಬ್ಬರ ನಡುವೆ ಗಲಾಟೆ ಆಗಿದೆ, ಕೈ ಮಿಲಾಯಿಸೋ ಹಂತಕ್ಕೆ ಹೋದಂಥ ವಾಗ್ವಾದ. ಹೀಗಾಗಿ ಈ ಪ್ರತಿಭಟನೆ ಈಗ ಎಲ್ಲೋ ಒಂದು ಕಡೆಗೆ ಜಗಳ ಆಗಿ ಪರಿವರ್ತನೆಗೊಳ್ತಾ ಇದೆ. MLC ವಿರುದ್ಧ ಈಗ ಗಲಾಟೆ ಆಗಿ ನೋಡ್ತಾ ಇರೋ ದೃಶ್ಯದಲ್ಲಿ